Greetings to you in the precious name of Jesus Christ. ಯೇಸು ಕ್ರಿಸ್ತನ ಒಂದು ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು Welcome to this Kannada Sunday service of Ebenezer Ministry. ಈ ಕನ್ನಡ ಎಬೆನೆಜ್ ಮಿನಿಸ್ಟ್ರಿ ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to Saint Luke, chapter 16, verses 8 and 9. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ತೆಗೆದುಕೊಳ್ಳೋಣ ಲೂಕನ ಸುವಾರ್ತೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನ. And the master praised the unrighteous steward because he had acted prudently. For the sons of this age are more prudent in their dealings with their own generation than the sons of light. And I say to you, make friends for yourself by means of the mammon of unrighteousness, so that when it fails, they may receive you into the eternal tabernacles. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮ ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. Jesus said to his disciples the parable of a prudent steward. ಇಲ್ಲಿ ಆ ಒಂದು ಜಾಣನಾದ ಯಜಮಾನನ ಕುರಿತಾಗಿ ಮನೆ ವಾರ್ತೆಯವರ ಕುರಿತಾಗಿ ಇಲ್ಲಿ ಮಾತನಾಡ್ತಿದೆ. A rich man had a manager. ಒಬ್ಬ ಶ್ರೀಮಂತನಿಗೆ ಒಬ್ಬ ಯಜಮಾನನಿದ್ದ. He was accused of wasting his possessions. ಆತನ ಸಂಪತ್ತನ್ನೆಲ್ಲ ಆತನು ಹಾಳು ಮಾಡ್ತಿದ್ದ, ವೇಸ್ಟ್ ಮಾಡ್ತಿದ್ದ. The rich man said to him to submit an account of his stewardship because you cannot be manager anymore. ಆ ಶ್ರೀಮಂತ ಮನುಷ್ಯನ ಆತನ ಕರೆದು ನೀನು ನನಗೆ ಲೆಕ್ಕಾಚಾರವನ್ನು ಒಪ್ಪಿಸು ಎಂದು ಮನೆಯವರಿಗೆ ಹೇಳಿದ. ಇನ್ ಮುಂದೆ ನೀನು ಈ ಒಂದು ಕಾರ್ಯ ಮಾಡಬೇಡ ಅಂತ. The manager called in each of his master's debtors. ಆತನು ಕರೆದು ಪ್ರತಿಯೊಬ್ಬರನ್ನು ಆತನ ಯಜಮಾನರಿಗೆ ಆತನ ಸಾಲ ಕೊಟ್ಟ ಸಾಲಗಾರರಿಗೆ ಕರೆದನು. He gave big discounts to the borrowers on what they owed. ಆತನು ಏನು ಸಾಲ ಮಾಡಿದೋ ಅಂತ ಸಾಲವನ್ನು ತೀರಿಸುವುದಕ್ಕೆ ಅತಿ ಕನಿಷ್ಠ ಒಂದು ಬೆಲೆಯಲ್ಲಿ ಅದನ್ನು ಕೂಡಿಸಿಕೊಟ್ಟ. The steward said within himself, after he was kicked out of his company, he would go to the customers who owed him a favor. ಆ ಒಂದು ಮನೆಯವರು ಆತನ ಕೆಲಸದಿಂದ ಕೊಟ್ಟಾಗ ಸೊ ಆ ಒಂದು ಗ್ರಾಹಕರ ಬಳಿಗೆ ಹೋಗಿ ಆತನ ದಯೆಯನ್ನು ಕೇಳಿಕೊಳ್ತಾನೆ. He thought they might receive him into their own houses. ಸ್ವಂತ ಮನೆಗೆ ಈ ಕೆಲಸ ಬಿಟ್ಟು ಬಂದಾಗ the shrewd manager was facing a deadline, formulated a plan before the opportunity was gone. ತನಗೆ ಸಿಗಬೇಕಾದ ಅವಕಾಶ ನಾನು ಕಳ್ಕೊಳ್ತೀನಿ ಅಂತ ಯೋಚಿಸ್ಬಿಟ್ಟು ತನ್ನದೇ ಆದಂತ ಯೋಚನೆಗಳನ್ನು ಹಾಕಿಕೊಂಡ. The master praised the unrighteous steward because he had acted prudently. ಆ ಒಂದು ಯಜಮಾನನು ಆತನನ್ನ ಅನ್ಯಾಯಕಾರನಾದಂತ ಒಂದು ಮನೆ ವಾರ್ತೆಯನ್ನು ಎಂತ ಒಂದು ಜಾಣತನದಿಂದ ವರ್ತಿಸಿದ ಅಂತ ಹೇಳ್ತಾನೆ. Jesus asked the disciples to make friends for themselves by means of money. ಅಂತ ಜನಗಳೊಂದಿಗೆ ಶಿಷ್ಯರಿಗೆ ಹೇಳ್ತಾರೆ ಇಲ್ಲಿ ಯೇಸು ಸ್ವಾಮಿ ಅಂತರೊಂದಿಗೆ ನೀವು ಸಂಬಂಧ ಬೆಳೆಸಿರಿ ಹಣ ಮಾಡುವುದಕ್ಕಾಗಿ ಅಂತ. Everyone has to give an account to God how he has used what God has given him. ದೇವ್ರು ಏನೆಲ್ಲ ಕೊಟ್ಟಿದ್ದಾನೋ ಅದನ್ನ ಯಾವ ರೀತಿ ಉಪಯೋಗಿಸಿರೋ ದೇವ್ರು ಅದನ್ನ ಲೆಕ್ಕ ಕೇಳುವಂತನಾಗಿದ್ದಾನೆ. You have received gift of possessions, talents, time, and a measure of influence. ನೀವು ದೇವರಿಂದ ಆತನ ವರವನ್ನು, ಸಂಪನ್ಮೂಲವನ್ನು, ತಲಾಂತನ್ನು, ಸಮಯವನ್ನು
ಆತನಿಂದ ಹೊಂದಿಕೊಂಡಿದ್ದೀರಾ ಅಳತೆಗೂ ಮೀಗಿಲಾಗಿ. Every day we can do something for others. ಬೇರೆಯವರಿಗೆ ಪ್ರತಿದಿನ ಏನಾದ್ರೂ ನಾವು ಮಾಡಬಹುದು. One day our stewardship will end. ಒಂದು ದಿನ ನಾವು ಮಾಡುವಂತಹ ಮನೆ ಕೆಲಸ ಮುಗಿಬಹುದು. What matters is how we use our stewardship now. ನಮ್ಮ ಮನೆ ವರ್ತನೆ ಈಗ ನಾವು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದೀವಿ ಅನ್ನೋದು ಅತಿ ಮುಖ್ಯವಾದದ್ದಾಗಿದೆ. Everyone would be called to give an account to the judgment of Jesus Christ. ಯೇಸು ಕ್ರಿಸ್ತನ ಒಂದು ನ್ಯಾಯ ತೀರ್ಪಿನಲ್ಲಿ ಎಲ್ಲರೂ ಸಹ ಲೆಕ್ಕ ಒಪ್ಪಿಸುವಂತರಾಗಿದ್ದಾರೆ. Use resources to make friends for eternity. ನಮ್ಮ ಸಂಪನ್ಮೂಲವನ್ನು ಉಪಯೋಗಿಸಬೇಕು ಅನೇಕ ಸ್ನೇಹಿತರನ್ನು ನಿತ್ಯತ್ವಕ್ಕೆ ನಡೆಸುವುದಕ್ಕಾಗಿ. After a sinner is saved, he needs to serve the Lord as a prudent steward. ಒಬ್ಬ ಪಾಪಿಯಾದನು ರಕ್ಷಿಸಲ್ಪಡ್ಬೇಕು ಅಂದ್ರೆ ಆತನು ಒಂದು ಅವಶ್ಯಕತೆ ಇದೆ. ದೇವರನ್ನ ಆತನು ಒಳ್ಳೆಯ ಮನೆವಾರ್ತವನ್ನಾಗಿ ಸೇವಿಸುವಂತದ್ದು. Believers are the Lord's stewards to whom the Lord has committed his possessions. ವಿಶ್ವಾಸಿಗಳು ದೇವರ ಒಂದು ಮನೆವಾರ್ತವರಾಗಿದ್ದಾರೆ. ದೇವರು ಯಾರ ಮೇಲೆ ಸಂಪೂರ್ಣವಾಗಿ ಅರ್ಪಿಸಿಕೊಟ್ಟಿದ್ದಾರೋ Prudent believers would be received into their eternal tabernacles by those who received benefit of their prudence. ಒಂದು ಜ್ಞಾನವುಳ್ಳಂತ ವಿಶ್ವಾಸಿಗಳು ಅವರು ಅಂಗೀಕರಿಸ್ತಾರೆ ನಿತ್ಯತ್ವದಲ್ಲಿ ಆ ಒಂದು ಟಬರ್ನಕಲ್ ದೇವರ ಮುದ್ರಾ ಮಂಜೂಷವನ್ನ. ಯಾರೆಲ್ಲ ಆತನ ಸ್ವೀಕರಿಸಿರೋ ಆತನಿಂದ ಅನುಕೂಲತೆಗಳನ್ನು ಹೊಂದಿಕೊಂಡಾರೋ ಅಂತವರು. We must be using our resources to influence people to win their hearts for Christ. ಕ್ರಿಸ್ತನಿಗಾಗಿ ಅವ್ರ ಹೃದಯವನ್ನು ಗೆಲ್ಲುವುದಕ್ಕೆ ಅವರು ಈ ಒಂದು ಈ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. Saint Paul asked Timothy to tell believers who pile on all the riches to be rich in helping others to be extravagantly generous. ಪೌಲನು ತಿಮೋಥಿನಿಗೆ ಹೇಳ್ತಾನೆ, ಎಲ್ಲ ವಿಶ್ವಾಸಿಗಳಿಗೆ ಹೇಳು ಈ ರೀತಿ ಅವರ ಇರುವಂತಹ ಶ್ರೀಮಂತಿಕೆ ಅಲ್ಲಿ ಇರುವುದನ್ನ ಬೇರೆಗೆ ಹಂಚಿಕೊಟ್ಟು ಸಹಾಯ ಮಾಡುವುದಕ್ಕೆ ಅದೇ ಬೇರೆಯವರಿಗೆ ಉದಾರವಾಗಿ ಕೊಡುವಂತೆ. May the Lord bless you all with these words. Amen. ನಿಮ್ಮ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.